ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆನಂದ್ ಫೋನ್ ಮಾಡಿದ್ದಾನೆ, ಮಾತಾಡಿ. ಹಲೋ, ಹೇಳ. ಇಷ್ಟು ವರ್ಷದಲ್ಲಿ ಒಂದು ಇಡೀ ದಿನ ನನ್ನ ಗೆಳೆಯನ ಜೊತೆ ಮಾತಾಡದೆ ಇದ್ದಿದ್ದೇ ಇಲ್ಲ. ನಮ್ಮಿಬ್ಬರಿಗೂ ಒಂಥರ ಬಿಗಮಾನ, ಈಗ ಅಡ್ಡ ಬರ್ತಾ ಇದೆ. ನಮ್ಮ ಮಧ್ಯ ಕೋಪ ಬೇಜಾರು ಏನೇ ಇದ್ರು ಸರಿ ಮಾತಾಡ್ತಿದ್ವಿ. ಚಿಕ್ಕೋರಿದ್ದಾಗ ಎಲ್ಲ ಮರೆತು ಎಲ್ರ ಜೊತೆಗೂ ಒಂದಾಗ್ಬಿಡ್ತೀವಿ. ಅದೇ ಬೆಳೀತಾ ಬೆಳೀತಾ ಆ ಮುಗ್ಧತೆನೆ ಕಳ್ಕೊಂಡ್ಬಿಡ್ತೀವಿ. ಮುಗ್ಧತೆ ಕಳೆದು ಹೋಗಿ ಈಗೋ ಸ್ಟಾರ್ಟ್ ಆಗಿರುತ್ತೆ. ನಮಸ್ಕಾರ ದೊಡ್ಡ ಮನುಷ್ಯರಿಗೆ. ಏನಪ್ಪ ದಡಿಯೋ ತುಂಬ ಆಲೂಗಡ್ಡೆ ಮೂಟೆ ನನ್ನ ಮಗನೇ. ಏಯ್, ಯಾಕೋ ಏನಾರ ಮಾತಾಡ್ತಾ ಇದೀಯಾ? ಏನ್ ಮಾತಾಡೋದ? ಎದುರಿಗೆ ಸಿಕ್ಕಿದ್ರೆ ಕಥನೆ ಬೇರೆ ಇರ್ತಾ ಇತ್ತು. ಏನಪ್ಪ ದೊಡ್ಡ ಮನುಷ್ಯ, ಒಂದು ಫೋನು ಇಲ್ಲ, ಮೆಸೇಜು ಇಲ್ಲ, ಕೊನೆಗೂ ನಾನೇ ಮಾಡ್ಬೇಕಾಯ್ತಲ್ಲಪ್ಪ. ಇಷ್ಟೊಂದು ದೌಲತ್ ಇರಬಾರ್ದು. ನಿನಗೆ ಸರ್ವಾಂಗದಲ್ಲೂ ಕೊಬ್ಬು ತುಂಬ ತುಳುಕ್ತಾ ಇದೆ. ಏಯ್, ದೌಲತ್ತು ಕೊಬ್ಬು ಅಂತ ಅಸಹ್ಯವಾಗೆಲ್ಲ ಮಾತಾಡ್ಬೇಡ. ನೀನ್ ಯಾಕೆ ಸುಮ್ಮನಿದ್ದೆ? ನೀನೇ ಫೋನ್ ಮಾಡ್ಲಿಲ್ಲ? ನೀನೇ ಮಾಡ್ಬೋದಾಗಿತ್ತಲ್ಲ. ಈಗ ನಾನೇ ತಾನೇ ಫೋನ್ ಮಾಡಿರೋದು, ಏನ್ ನೀನ ಮಾಡ್ದೆ? ಅದೀಗ ಮೊದಲ ಯಾಕೋ ಫೋನ್ ಮಾಡಲಿಲ್ಲ? ನಾನೇನ್ ಮಾಡ್ಬೇಡ ಅಂತ ಹೇಳಿದ್ನ? ನೀನ್ ಫೋನ್ ಮಾಡಿದ್ರೆ ನಾನು ಆನ್ಸರ್ ಮಾಡ್ತಾನಿಲ್ವಾ? ಯಾಕೋ ಮಾಡ್ಲಿಲ್ಲ? ಅಯ್ಯೋ ದೇವ್ರೆ, ಇವರಿಬ್ರು ಮತ್ತೆ ಜಗಳ ಶುರು ಮಾಡ್ಕೊಂಡ್ಬಿಟ್ರಲ್ಲಪ್ಪ. ಯಾಕೆ ಮಾಡ್ಲಿಲ್ಲ ಅಂದ್ರೆ ನೀನ್ ಮಾಡ್ಲಿಲ್ಲ, ಅದಕ್ಕೆ ನಾನು ಮಾಡ್ಲಿಲ್ಲ. ನೋಡು, ಸೊಕ್ಕು ನಿನಗೂ ಇದೆ. ನಾನೇ ಮಾಡ್ಲಿ ಅಂತ ನೀ ಸುಮ್ನಿದ್ದೆ ಅಲ್ವಾ? ಹೌದು ಇದ್ದೆ. ಏನ ಇವಾಗ? ಸರಿ, ನಾನು ಫೋನ್ ಮಾಡಿದ್ದೀನಿ ತಾನೇ, ಮಾತಾಡು. ಸರಿ, ಏನ್ ಹೇಳು? ನಾನು ನಿನ್ನ ಮೀಟ್ ಮಾಡ್ಬೇಕು, ಪರ್ಸನಲ್ ಆಗಿ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಏನು ನೀನ್ ನಂಗೆ ಸಿಗ್ತಾ ಇದೀಯಾ? ಎಲ್ಲಿ ಸಿಗ್ತೀಯಾ? ಎಲ್ಲಿಗೆ ಬರ್ಬೇಕು? ನಾನು ಈಗಲೇ ಬರ್ತೀನಿ. ಹೋಲ್ಡನ್, ಇಷ್ಟು ದಿನ ಸೈಲೆಂಟ್ ಆಗಿ ಇದ್ಬಿಟ್ಟು ಈಗ ಇದ್ದಕ್ಕಿದ್ದ ಹಾಗೆ ಉತ್ಸಾಹ ತೋರಿಸ್ಬೇಡಪ್ಪ. ನನಗಿರೋದು ಒಂದೇ ಒಂದು ಹಾರ್ಟ್, ಅದು ಫೇಲ್ ಆಗ್ಬಿಡುತ್ತೆ. ಸರಿನಪ್ಪ, ಯಾವಾಗ ಸಿಗ್ತಾ ಇದೆಯಾ? ನಾನು ಎಲ್ಲಿಗೆ ಬರಬೇಕು? ನೀನೆಲ್ಲೂ ಬರಬೇಡ, ನಿಮ್ಮ ಮನೆಗೆ ನಾನೇ ಬರಬೇಕು ಅಂತ ಇದ್ದೀನಿ. ಈಗ ಆಗಿರೋ ಸಮಸ್ಯೆಗೆ ನಾನೇ ಒಂದು ಫುಲ್ ಸ್ಟಾಪ್ ಇಡಬೇಕು ಅಂತ ಇದ್ದೀನಿ. ಸರಿ, ಯಾವಾಗ ಬರ್ತೀಯ ಅದನ್ನ ಹೇಳು. ಇನ್ನೊಂದು 10 ನಿಮಿಷದಲ್ಲಿ ಮನೇಲಿ ಇರ್ತೀನಿ. ನೀನ್ ಇರ್ತೀಯ ತಾನೇ? ಇರ್ತೀನಿ ಕಣೋ, ಬಾ. ಓಕೆ. ಭೂಮಿಕಾ, ಆನಂದ್ ಬರ್ತಾ ಇದ್ದಾನೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಒಂದು ಹೋಟೆಲ್ಗೆ ಸೇರ್ಕೋತೀನಿ, ಅಲ್ಲೇ ಕಷ್ಟಪಟ್ಟು ದುಡಿತೀನಿ. ಆ ದುಡ್ಡಿಂದ ಒಂದು ಹೋಟೆಲ್ ತಗೋತೀನಿ, ದೊಡ್ಡದು. ಅದ್ರ ಇನಾಗ್ರೇಷನ್ಗೆ ಅಪ್ಪ ಅಮ್ಮ ಅಕ್ಕ ತಾತ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ರನ್ನೂ ಕರಿತೀನಿ. ಆಗ ಅವ್ರಿಗೆ ನಾನು ಏನು ಅಂತ ಗೊತ್ತಾಗುತ್ತೆ. ದೇವ್ರೆ, ಪ್ಲೀಸ್ ನನಗೆ ಹೆಲ್ಪ್ ಮಾಡು, ನಾನಿನ್ ಹೊರಡ್ತೀನಿ. ದೇವ್ರೆ, ನನ್ನ ಜೊತೆ ನೀನು ಬಾ. ನಾನು ಮುಂಬೈಗೆ ಹೋಗ್ಬೇಕಲ್ಲ, ಅಲ್ಲಿ ಒಬ್ನೇ ಇದ್ರೆ ನಂಗೆ ಭಯ ಆಗತ್ತೆ. ಅದಕ್ಕೆ ನನ್ನ ಜೊತೆ ನೀನಿದ್ರೆ ನನಗ್ ಧೈರ್ಯ ಬರುತ್ತೆ. ಬೇಗ ಬಾ, ಬರ್ತೀಯ ತಾನೆ? ಬಾಯ್. ಪುಟ್ಟಪ್ಪ, ಎಲ್ಲಿ ಹೊಂಟಿ? ನೀವ್ಯಾರು? ದತ್ತು ಮಾಸ್ತರ. ಮಾಸ್ಟರ್ ಅಂದ್ರೆ? ತಪ್ಪನ್ನ ತಿದ್ದವನು, ಒಳ್ಳೇದನ್ನ ಕಲ್ಸೋನು. ಓ ಮಾಸ್ಟರಾ? ಮನೆ ಬಿಟ್ಟು ಹೊಂಟಿಯೇನ?
ಹೌದು, ಮನೆಗೆ ಹೋದ್ರೆ ಅಪ್ಪ ಅಮ್ಮ ಬೈತಾರೆ. ಕನ್ನಡ ಕಲಿಯಕ್ ಬರಲ್ವಾ ಅಂತ ಅಪ್ಪ ಹೊಡಿಯೋಕೆ ಬಂದ್ಬಿಡ್ತಾರೆ. ಭಯಕ್ಕೆ ಊರ್ ಬಿಟ್ಟು ಹೋಗ್ತಿದ್ದೀನಿ. ಅದಕ್ಕೆ ಯಾಕೆ ಊರು ಬಿಟ್ಟು ಹೊಡ್ತಿ? ನಿನಗೆ ಕನ್ನಡ ನಾ ಕಲಿಸ್ತೀನಿ. ನಂಬರ್ಸು, ಮನ್ಸು, ಟೇಬಲ್ಸು ಮತ್ತೆ ಗ್ರಾಮರು ಎಲ್ಲ ಕಲಿಸ್ತೀನಿ. ಆದ್ರೆ ದಿನದಲ್ಲಿ ಕಲಿಯಕ್ಕಾಗತ್ತಾ ಅಂತ ಅಪ್ಪ ಬೈದ್ಬಿಟ್ರೆ? ನಾನು ನಿನ್ನ ಜೋಡಿ ಇರೋವರೆಗೂ ನಿನಗೆ ಯಾರು ಬೈಯಂಗಿಲ್ಲ, ಯಾರು ಹೊಡೆಯಂಗೂ ಇಲ್ಲ. ಇದು ದತ್ತು ಮಾಸ್ತರ್ ನಿನಗೆ ಕೊಡ್ತಿರೋ ಮಾತು ಅಂತ. ಥ್ಯಾಂಕ್ ಯು ದತ್ತು ಮಾಸ್ತರ್. ಬನ್ನಿ, ನಾವು ನಮ್ಮ ಮನೆಗೆ ಹೋಗೋಣ. ನಡಿ. ಬನ್ನಿ. ಆಡಿಸೋನು ಅವನೇ, ಬೀಳಿಸೋನು ಅವನೇ, ಚಾಟಿ ಹಿಡಿದ ಕೈಗೆ ಜಗವೇ ಬುಗುರಿತಾನೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲ ಸುಹಾಸಿನಿ, ನಿನಗೆಲ್ಲ ಕತೆ ಗೊತ್ತಲ್ಲ. ನಾನು ಹಾಗೆ ಮಾಡೋದಕ್ಕೆ ಕಾರಣ ಅಗ್ನಿ. ವೇದಾಂತ್ ನನ್ನ ಹತ್ರ ಬಂದಾಗೆಲ್ಲ ನನ್ನ ಮನಸ್ಸು ಹೇಳ್ತಾ ಇತ್ತು, ನನಗೆ ಇವನ ಹತ್ತಿರದ ಸಂಬಂಧಿ ತುಂಬ ಬೇಕಾದವನು ಅಂತ. ನಾನು ನನ್ನ ಮನಸ್ಸಿನ ಮಾತನ್ನು ಕೇಳಲಿಲ್ಲ. ಆ ಅಗ್ನಿ ಎಲ್ಲ ವಿಷಯ ಮುಚ್ಚಿಟ್ಬಿಟ್ಟ. ಕರೆಕ್ಟ್ ಬಾಬಾ. ನೀವೇನಾದ್ರೂ ಅವತ್ತು ನಿಮ್ಮ ಮನ್ಸಿನ ಮಾತಿನ ಕೇಳಿದ್ರೆ ಇವತ್ತು ನೀವು ಆರಾಮಾಗಿ ನಿಮ್ಮ ಹೆಂಡತಿ ಮಕ್ಕಳ ಜೊತೆ ಸಂತೋಷವಾಗಿರ್ಬೋದಾಗಿತ್ತು ಅಲ್ವಾ? ಆದ್ರೂ ಪಾಪ ನೀವು ಮೋಸ ಹೋಗ್ಬಿಟ್ರಿ ಬಾವ. ಅಲ್ಲ, ನಿನ್ನ ಬಾಯಿ ತುಂಬ ಭಾವ ಭಾವ ಅಂತ ಕರಿತೀಯ, ಆದರೆ ಮನ್ಸಿನ ತುಂಬ ದ್ವೇಷ ತುಂಬಿಕೊಂಡಿದ್ಯಾ. ನಾನು ಸಂಕಟ ಪಡ್ತಿರೋದು ನೋಡಿ ನಿನ್ಗೆ ಅಷ್ಟೊಂದು ಖುಷಿ ಆಗುತ್ತಾ? ನಾವೇನ್ ನಿಮ್ಗೆ ಚಾಕುನಲ್ಲಿ ಚುಚ್ಚಿ ಅಥವಾ ಇವ್ರ ಕೈಲಿ ಹೊಡ್ಸಿ ಹಿಂಸೆ ಮಾಡ್ತಾ ಇಲ್ವಲ್ಲ ಭಾವ. ನಾನೇನೋ ಸಂದರ್ಭನ ಯೂಟಿಲೈಸ್ ಮಾಡಿಕೊಂಡು ನಿಮಗೆ ಹತ್ರ ಆದವ್ರನ್ನ ಸ್ವಲ್ಪ ದೂರ ಮಾಡಿ ನಾನು ಖುಷಿ ಪಡ್ತಾ ಇದ್ದೀನಿ ಅಷ್ಟೇ. ಆ ಅಗ್ನಿ ಆದರೆ ಅವ್ರ ಅಪ್ಪ ಅಮ್ಮನ ವಿಷಯದಲ್ಲಿ ತೀರ್ಪು ಕೊಟ್ಟು ಜೈಲಿಗೆ ಕಳಿಸ್ದೆ ಅನ್ನೋ ದ್ವೇಷ ಇತ್ತು. ನಿನಗೆ ನಾನು ಏನೋ ನ್ಯಾಯ ಮಾಡಿದ್ದೇನೆ? ಸುಹಾಸನೆ, ಪ್ಲೀಸ್ ನನ್ನ ಬಿಟ್ಟುಬಿಡು. ನನ್ನ ಹೆಂಡತಿ ಮಕ್ಕಳನ್ನ ನೋಡೋದಕ್ಕೆ ಬಿಡು. ನಗ್ಬೇಡ ಸುಹಾಸನೆ, ದಯವಿಟ್ಟು ನಗ್ಬೇಡ. ನೀನು ಹೇಳು, ನನ್ನ ಮೇಲೆ ಯಾಕಿಷ್ಟು ದ್ವೇಷ ನಿನಗೆ? ಕಾರಣ ಇದೆ. ಆ ಕಾರಣ ಏನು ಅಂತ ನಿಮಗೆ ಗೊತ್ತಿದೆ, ನಿಮ್ಮ ಹೆಂಡತಿಗೂ ಗೊತ್ತಿದೆ. ಕಾರಣ ಇದೆ. ಸುಮ್ನೆ ನಿಮ್ಗೆ ಚಿತ್ರ ಹಿಂಸೆ ಕೊಡೋದಕ್ಕೆ ನನ್ನ ತಲೆ ಕೆಟ್ಟಿಲ್ಲ. ನೀವು ನನಗೆ ಕೊಟ್ಟ ಹಿಂಸೆ ಕಂಪೇರ್ ಮಾಡಿದ್ರೆ ನಾನು ಮಾಡ್ತಾ ಇರೋದು ಏನೂ ಇಲ್ಲ. ಪ್ರಪಂಚಕ್ಕೆಲ್ಲ ಓ ವೈದೇಹಿ ತನ್ನ ತಂಗಿನ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾಳೆ ಅಂತ. ಇನ್ನು ನೀವು ಜಸ್ಟಿಸ್ ಸೂರ್ಯನಾರಾಯಣ ಅವರು ಹೆಂಡತಿ ತಂಗಿ ಫ್ಯಾಮಿಲಿನೂ ಸಾಕ್ತಾ ಇದ್ದಾರೆ ಅಂತ ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ಸಿಟ್ಟು ಬರುತ್ತೆ. ನೀವು ನಿಮ್ಮ ಹೆಂಡತಿ ನನಗ್ ಮಾಡಿದ ಅನ್ಯಾಯದ ಪಟ್ಟಿ ನಾನು ಕೊಡ್ತಾ ಹೋದ್ರೆ ನೀವ್ ಏನೇನ್ ಮಾಡಿದೀರಾ ಅಂತ ನಿಮಗೆ ನಿಮ್ ಹೆಂಡತಿಗೆ ಚೆನ್ನಾಗಿ ಗೊತ್ತು. ಕತೆಗೆ ನಾನೇ ವಿಲನ್ ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ. ಆದ್ರೆ ನೀವು ನಿಮ್ ಹೆಂಡತಿ ಅನ್ನೋದು ನನಗ್ ಮಾತ್ರ ಗೊತ್ತು. ಮುಂದೆ ಅದು ಎಲ್ರಿಗೂ ಗೊತ್ತಾಗ್ತಾ ಹೋಗುತ್ತೆ. ನನ್ನ ಸುಂದರವಾದ ಕುಟುಂಬನ ನಾಶ ಮಾಡಿದ್ರಲ್ಲ, ಈಗ ನಿಮ್ಮ ಕಣ್ಣು ಮುಂದೆನೆ ನಿಮ್ಮ ಕುಟುಂಬನ ಸರ್ವನಾಶ ಮಾಡ್ತೀನಿ. ನನ್ನ ಮುಂದೆನೆ ನನ್ನ ಕುಟುಂಬನ ನಾಶ ಮಾಡ್ತೀನಿ ಅಂತ? ಹೌದು, ನಿನ್ನ ಕಣ್ಣು ಮುಂದೆನೆ ನಿನ್ನ ಕುಟುಂಬನ ನಾಶ ಮಾಡ್ತೀನಿ. ಸುಹಾಸಿನಿ, ನನ್ನ ಮೇಲೆ ವಾಯ್ಸ್ ರೇಸ್ ಮಾಡ್ತೀಯ ನಿನ್ನ? ಸುಹಾಸಿನಿ.
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಮ್ ಬಾಡಿನಲ್ಲಿ ಕ್ಯಾಲ್ಸಿಯಂ ಕಡಿಮೆ ಆಗ್ಬಿಟ್ಟಿದೆ. ಅದಕ್ಕೆ ಅವತ್ತು ಆಧಾರ್ ಕಾರ್ಡ್ ಅವ್ರು ಬಂದಾಗ ನಿಮ್ ಕೈಯಲ್ಲಿ ರೇಖೆನೇ ಕಾಣಿಸ್ಲಿಲ್ಲ. ನೋಡಿ, ಇಲ್ವೇ ಇಲ್ಲ. ನಿಮ್ ಕೈಯಲ್ಲಿರೋ ರೇಖೆನ ನಾನೇ ವಾಪಸ್ ತರಿಸ್ತೀನಿ. ನನ್ ಕೈಯಾರ ನಾನೇ ನಿಮ್ಗೆ ಹಾಲು ಕುಡಿಸ್ತೀನಿ. ಕುಡಿರಿ ಅತ್ತೆ, ಕುಡಿರಿ. ನೀವ್ ಗುಡ್ಗಲ್ವಾ, ಕುಡಿರಿ. ಕ್ಯಾಲ್ಸಿಯಂ ಎಲ್ಲ ಬರುತ್ತೆ. ಪ್ಲೀಸ್ ಅತ್ತೆ, ಕುಡಿರಿ ಅತ್ತೆ. ಯಾಕೆ ಹಠ ಮಾಡ್ತಿದ್ದೀರಾ ಅತ್ತೆ? ಕುಡಿರಿ. ಅಯ್ಯೋ, ಕುಡಿರಿ ಅತ್ತೆ. ಸರು, ಟ್ವಿಸ್ಟ್. ನಾನು ಈ ಟ್ವಿಸ್ಟ್ನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಯಾರಿಗೆ ವಿಷ ಕೊಡಬೇಕು ಅಂತ ಪ್ಲಾನ್ ಮಾಡಿದ್ಲು ಅವರೇ ಕಣ್ಮುಂದೆ ಬಂದಿದ್ದಾರೆ. ಇವಾಗ ಏನು ಮಾಡ್ತಾಳೆ ನೋಡಿ ಅಜ್ಜಿ, ಅಂತರ ಅತ್ತೆಗೆ ಹಾಲು ಕುಡೀರಿ ಅಂತಂದ್ರೆ ಕುಡಿತಾನೆ ಇಲ್ಲ. ಅವಳ ಹಾಲು ಕುಡಿಯಲ್ಲ. ಯಾಕೆ? ಯಾಕೆಂದ್ರೆ ಆ ಹಾಲಲ್ಲಿ ವಿಷ ಇದೆ. ಅಜ್ಜಿ, ನಿಮ್ಗೆ ಗೊತ್ತಾಯ್ತು? ಏನಜ್ಜಿ ಹೇಳ್ತಿದ್ದೀರಾ? ಇನ್ನೇನಮ್ಮ ಹೇಳಿ, ನೀನ್ ಅಷ್ಟೊಂದು ಒತ್ತಾಯ ಮಾಡ್ತಿದ್ರು ಹಾಲಲ್ಲಿ ವಿಷ ಇದೆ ಅನ್ನೋ ತರ ಆಡ್ತಿದ್ದಾಳೆ. ಅದಕ್ಕೆ ಹಾಗೆ ಹೇಳ್ದೆ. ಹಾ ಅಮ್ಮ, ಅದು ಹಾಗಲ್ಲ. ನನಗೆ ಬಿಸಿ ಕುಡಿದು ಅಭ್ಯಾಸ ಇಲ್ಲ. ಇದೇನಮ್ಮ ಹೀಗೆ ಹೇಳ್ತಿದ್ಯಾ? ಕಾಫಿ ತಣ್ಣಗಾದ್ರೆ ಚೆಲ್ಲೆ ಬಿಡ್ತಿದ್ದೆ ಅಂತದ್ರಲ್ಲಿ ಬಿಸಿ ಹಾಲು ಕುಡ್ದು ಅಭ್ಯಾಸ ಇಲ್ಲ ಅಂತಿದೀಯಾ? ನನ್ನ ಕೈಯಲ್ಲಿ ನಿಮ್ಗೆ ಹಾಲು ಕುಡಿಯೋದಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಸುಳ್ಳು ಹೇಳ್ತಿದ್ದೀರಾ ಅಲ್ವಾ? ಅಯ್ಯೋ, ನಿಂಗೆ ಅರ್ಥ ಆಗ್ತಿಲ್ಲ ಸರು. ನನಗೆ ಬೇಡ, ಬಿಟ್ಬಿಡು. ಅಲ್ಲಮ್ಮ ಅಂತ ಅವಳು ಕುಡಿಯಕ್ಕೆ ಹಾಲು ತಾನೇ ಕೊಡ್ತಿದ್ದಾಳೆ. ಕುಡಿಯಮ್ಮ. ಕುಡೀರಿ ಅತ್ತೆ. ಸೂಪರ್ 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 ಅಜ್ಜಿ ನೀವು. ನೋಡಿದ್ರ, ಅಜ್ಜಿನೂ ಅದೇ ಹೇಳ್ತಿದ್ದಾರೆ. ನಿಮಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ರೆ ನೀವು ಕುಡಿತೀರಾ. ಕುಡೀರಿ, ಕುಡೀರಿ ಅತ್ತೆ, ಕುಡೀರಿ ಅತ್ತೆ, ಪ್ಲೀಸ್ ಅತ್ತೆ, ಕುಡೀರಿ. ನಿಮಗೆ ನನ್ನ ಮೇಲೆ ಪ್ರೀತಿ ಇಲ್ವಾ? ಕುಡೀರಿ. ಹೀಗ್ ಮಾಡ್ಬಿಡ್ರಿ. ನನಗೆ ಗೊತ್ತು ನಿಮಗ್ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಂತ. ನಾನು ಇನ್ಮೇಲಿಂದ ನಿಮಗ್ ತಿನ್ಸೋದು ಇಲ್ಲ, ಕುಡ್ಸೋದು ಇಲ್ಲ. ಏನಮ್ಮ ಅಂತ ಹೀಗ್ ಮಾಡ್ಬಿಟ್ಟಿಯಲ್ಲ. ಹಾಲು ಅಂದ್ರೆ ಅಮೃತಕ್ಕೆ ಸಮಾನ. ಅದನ್ನ ಅನ್ಯಾಯವಾಗಿ ನೆಲದ ಮೇಲೆ ಚೆಲ್ಬಿಟ್ಟಿಯಲ್ಲ. ಶೋ, ಅದನ್ನ ಕ್ಲೀನ್ ಮಾಡ್ಸೋಣ ಅಂತಂದ್ರೆ ಕೆಲಸದವರು ಮನೇಲಿಲ್ಲ. ಇನ್ನು ಅದಕ್ಕೆ ಇರುವೆ ಮೆತ್ಕೊಂಡ್ರೆ ರಾಮ್ ಬಂತರ ಬೈಸ್ಕೋಬೇಕಾಗತ್ತೆ. ನೀನಾಗ ಬೇಗ ಕ್ಲೀನ್ ಮಾಡ್ಬಿಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡು, ನಮಗೆ ಮಗುನ ಎಸ್ಕೇಪ್ ಮಾಡ್ದೆ ಬೇರೆ ದಾರಿನೇ ಇಲ್ಲ. ನಾನು ಹೇಳ್ದಂಗೆ ಮಾಡು. ಅತ್ತೆ,
ಇದೆಂಥ ಪರೀಕ್ಷೆ ಶಿವಪ್ಪ ನಿಂದು. ಮಗು ಕಂಟಕ ಇದೆ ಅಂತ ಗೊತ್ತು ಮಾಡಿಸ್ದೆ, ಆದರೆ ಜೊತೆಗೆ ಮಗುನೂ ಕರ್ಕೊಂಡು ಬರಬೇಕು ಅನ್ನೋ ಸುಳಿವು ಕೊಡಲಿಲ್ವಲ್ಲ. ಎಲ್ಲ ನಿನ್ನ ಇಚ್ಛೆ ಪ್ರಕಾರನೇ ನಡೆಯುತ್ತೆ ಅಂತ ಪುರೋಹಿತರು ಹೇಳಿದ್ರು. ಆದರೂ ಮನಸ್ಸಿಗೆ ಎಂಥದ್ದು ಕಳವಳ. ಈ ಪೂಜೆಗೆ ನನ್ನ ಮಗುನೂ ನನ್ನ ಮಡ್ಲಲ್ಲಿ ಕೂರೋ ಹಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಸಾರಿ, ಯಜಮಾನ್ರೆ, ನಮ್ಮ ಮಗು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಿಸ್ ನಿಮ್ಗೆ ಟೈಮ್ ಆಯ್ತು ಅಂದ್ರಲ್ಲ, ಹೊಸ ಈ ಸ್ಪೀಡಾಗಿ ಹೋಯ್ತೀನಿ. ಸೀರೆ ಬೇರೆ ಉಟ್ಕೊಂಡಿದ್ದೀರಾ, ಹೊಸ ಗಟ್ಟೆ ಇದ್ಕೊಂಡು ಕೂತ್ಕೊಳ್ಳಿ. ಮಿಸ್ಸು ಏನ್ ಮಾಡ್ತಿದ್ದೀರಾ? ಕೈ ತೆಗೀರಿ. ನೀವೇ ಹೇಳಿದ್ರಲ್ಲ ಗಟ್ಟಿಯಾಗಿ ಹಿಡ್ಕೊಳ್ಳಿ ಅಂತ. ಹೇಳ್ದೆ, ಅದಾದ್ರೆ ಹಿಂದೆ ಇರೋ ಕಂಬಿನ ಇಟ್ಕೊಳ್ಳಿ ಅಂತ ಹೇಳಿದ್ದು. ಏನು? ಏನಿಲ್ಲ, ಓಲ್ಡು ಮಂದೆ. ಅದ್ರಲ್ಲಿ ಏನ್ ಕೇಳೋದಿದೆ, ಬೇಗ ಹೊರಡಿ. ಲೇ ಕಂಟಿ, ಲಡ್ಡು ಬಂದು ಬಾಯಿಗೆ ಬಿತ್ತಾ? ಲಡ್ಡು ತಿನ್ನಕ್ಕೆ ಆಸೆ ಏನಿಲ್ಲ? ಆಂಜನೇಯ ಆಂಜನೇಯ. ಏನಾದ್ರೂ ಹೇಳಿದ್ರಷ್ಟ್ರಿ? ಇಲ್ಲ ಇಲ್ಲ, ಅದು ದೇವ್ರನ್ನ ಬೇಡ್ಕತ್ತಿದ್ದೆ. ದೇವ್ರಾ? ಇದೇನು ಹೊಸದಾಗೆ? ಹಂಗೇನಿಲ್ಲ, ಮೊದ್ಲಿಂದನೂ ದೇವ್ರಂದ್ರೆ ಭಕ್ತಿನೇಯ. ಲೇ ಕಂಟಿ, ಎಂಡ್ರ ತಾವ ಮಾತಾಡಬಾರ್ದು ಅಂತ ಹೇಳಿರ್ಲಿಲ್ವಲ್ಲ? ಏಟು ಧೈರ್ಯ ಇನ್ನು ಹಿಂದೆನೆ ಕುಂಡಿಸ್ಕೊಂಡಿದ್ಯಲ್ಲ ಆಟೆಯ. ಇನ್ನು ಏಕಾಗ್ರತೆ ಹಾಳಾತು ಬಿಡು. ಇಲ್ಲ ಉಸ್ತಾದ್, ನನ್ನ ಏಕಾಗ್ರತೆ ಏನು ಹಾಳಾಗ್ನಿಲ್ಲ. ಬೇಕಾರೆ ನೀವೇ ನೋಡಿ, ಒಸಿ ದೂರನೇ ಇವನಿ. ಅವ್ರು ನನ್ನಿಂದ ಕುಂತವ್ರು ಆಟೆಯ, ಆದ್ರೆ ನಾನು ಅವರಿಂದ ಹೋಯ್ತಲ್ಲ ಉಸ್ತಾದ್. ಶ್ರೀ, ಇಷ್ಟು ದೊಡ್ಡ ಬೇಡಿಕೆನ ನೀವೊಬ್ರೇ ಮಾತಾಡ್ತಿದ್ದೀರಲ್ಲ, ಯಾರಾದ್ರೂ ನೋಡಿದ್ರೆ ಬಂಗಾರಮ್ಮ ಅವ್ರ ಮಗಂಗೆ ಏನೋ ಆಗಿದೆ ಅಂತ ಅನ್ಕೋತಾರಷ್ಟೆ. ಹಂಗಲ್ಲ, ಅದು ಯಾಕೆ ಶ್ರೀ ಒಂಥರ ಗಾಬ್ರಿಲಿದ್ದೀರಾ? ಏನಾಯ್ತು? ನೀವ್ಯಾಕೆ ನಂತ ವೀಟಲ್ಲಿ ಮಾತಾಡ್ತಿದ್ದೀರಾ? ಹಾ ಅಂದ್ರೆ ನಾನು ನಿಮ್ ಜೊತೆ ಮಾತಾಡ್ಬಾರ್ದಾ? ಅಲ್ಲ ಅಲ್ಲ ಅಲ್ಲ, ಹಂಗಲ್ಲ ಮಿಸ್ಸು. ಬೇಡ ಅಂದ್ರೆ ಹೇಳಿ, ಮಾತಾಡಲ್ಲ. ಇನ್ನೂ ಇಷ್ಟ ಇಲ್ಲ ಅಂದ್ರೆ ಹೇಳಿ, ನಿಲ್ಸ್ಬಿಡಿ, ನಾನು ಇಳ್ಕೊಂಡು ಹೋಗ್ತೀನಿ. ಹಾ, ಇಷ್ಟನೇ ಇಷ್ಟನೇ. ಏನೋ ಇಷ್ಟನಾ? ಇಲ್ಲ ಇಲ್ಲ ಇಲ್ಲ, ಇಷ್ಟ ಇಲ್ಲ ಇಷ್ಟ ಇಲ್ಲ ಇಷ್ಟ ಇಲ್ಲ. ಇಷ್ಟ ಇಲ್ವಾ? ಅಯ್ಯೋ ದೇವ್ರೆ, ಯಾಕಪ್ಪ ಹಿಂಗ್ ಸಿಗಾಕ್ಸ್ಬಿಟ್ಟೆ? ಓ, ನಾನು ನಿಮ್ ಹಿಂದೆ ಕೂತಿರೋದು ನಿಮಗ್ ಸಿಕ್ಕಾಕೊಂಡಿರೋ ತರ ಫೀಲ್ ಆಗ್ತಿದ್ಯಾ? ಹೇಳಿ ಶ್ರೀ, ನಿಮ್ನೆ ಕೇಳ್ತಿರೋದು. ಅಯ್ಯೋ ಹಂಗೇನಿಲ್ಲ ಮಿಸ್ಸು, ನೀವೇನ ತಿಳ್ಕೊಬೇಡಿ, ಸುಮ್ಕೆ ಬನ್ನಿ. ನಾನೇನೇನು ತಿಳ್ಕೊತಿಲ್ಲ, ನೀವ್ ಆಡ್ತಿರೋ ರೀತಿನೇ ಆಗಿದೆ. ಅಂದ್ರೆ ನೀವು ಮೊದ್ಲಿಂದನೂ ಇಟ್ಟೊಂದು ಮಾತಾಡ್ತಿದ್ದಿಲ್ವಲ್ಲ, ಅದಕ್ಕೆ ಹಂಗೆ ಕೇಳ್ದೆ ಅಟೆಯ. ಈಗಲೂ ನಾನೇನು ಪ್ರೀತಿಯಿಂದ ಮಾತಾಡಿಸ್ತಿಲ್ಲ. ಒಂದೇ ಮನೇಲಿರೋದಲ್ವಾ, ಸುಮ್ಮನೆ ದ್ವೇಷ ಯಾಕೆ ಅಂತ ಅಷ್ಟೆ.
ನಾನ್ ಮುಟ್ಟಿದ್ರೆ ಹಿಂಗೆಲ್ಲ ಆಡ್ತೀರಾ? ಸರಿ ಬಿಡಿ. ಇಲ್ಲ ಇಲ್ಲ ಪರವಾಗಿಲ್ಲ, ಇಟ್ಕೊಳ್ಳಿ ಮಿಸ್ಸು. ಲೇ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಾಯ್ತು ಪುಟ್ಟ? ಏನ್ ಪುಟ್ಟ? ಅವ್ರು ನಿನಗೆ ಗೊತ್ತಾ? ಇಲ್ಲ ಇಲ್ಲ, ಅವನಿಗೆ ಫೋಟೋಗಳಂದ್ರೆ ತುಂಬ ಇಷ್ಟ. ಯಾವ ಫೋಟೋ ನೋಡಿದ್ರು ಹೀಗೆ ಮಾಡ್ತಿರ್ತಾನೆ. ನೀವೇನು ತಪ್ಪು ತಿಳ್ಕೊಬೇಡಿ. ಹಾಗೆಲ್ಲ ಏನೂ ಇಲ್ಲ. ಮಕ್ಕಳು ಏನು ಮಾಡಿದ್ರು ಚಂದಾನೆ. ಹೇಳೋದನ್ನೇ ಮರ್ತು ಬಿಟ್ಟಿದ್ದೆ ನೋಡಿ. ಆ ಫೋಟೋದಲ್ಲಿರೋರು ನಮ್ಮ ಯಜಮಾನ್ರು ಲಕ್ಷ್ಮಣ್ ಕೋಟೆ ಮನೆ ಅಂತ. ಅವರು ಮುಂಬೈಗೆ ಹೋಗಿದ್ದಾರೆ. ಮುಂಬೈಗೆ ಹೋಗಿ 2 ದಿನ ಆಯಿತು. ನಿಮಗೆ ಗೊತ್ತು? ಅಲ್ಲ, ಆಗಲೇ ನೀವು ಬರ್ತಾ ಹೇಳಿದ್ರಲ್ಲ ನಿಮ್ಮ ಯಜಮಾನ್ರು ಮುಂಬೈಗೆ ಹೋಗಿದ್ದಾರೆ ಅಂತ. ಓ, ಮರ್ತೆ ಹೋಗಿತ್ತು ನೋಡಿ. ಅಲ್ಲ ರಾಯ್ರೆ, ಇದೆಲ್ಲ ಹೇಗಾಯ್ತು? ಅವ್ರು ಹೇಳ್ದೆ ಕೇಳ್ದೆ ಮನೆಗೆ ಬರೋದಕ್ಕೆ ಹೇಗೆ ಸಾಧ್ಯ? ಡಾಕ್ಟ್ರ್ ಹತ್ರ ನಾನೇ ಹೀಗೆ ಹೇಳಿ ಅಂತ ಹೇಳಿದ್ದೆ. ಅವರು ಹಾಗೇ ಹೇಳಿದ್ರು. ಆದ್ದರಿಂದ ಪದ್ಮ ಈ ಮನೆಗೆ ಬರೋ ಹಾಗಾಯಿತು. ಅಂದರೆ ನಿನ್ನೆ ನೀವು ಹುಷಾರಿಲ್ಲ ಅಂತ ನಾಟಕ ಆಡಿದ್ದ? ಹೌದಮ್ಮ, ಸತ್ಯ. ಅಲ್ಲ ರಾಯ್ರೆ, ಅವ್ರನ್ನ ಮನೆಗೆ ಕರ್ಸೋದಕ್ಕೆ ಎಲ್ಲರನ್ನೂ ಇಷ್ಟೊಂದು ಭಯ ಪಡಿಸ್ಬೇಕಿತ್ತ? ಬೇರೆ ದಾರಿನೇ ಇರಲಿಲ್ಲಮ್ಮ, ಸತ್ಯ. ನಾನೇ ತುಂಬ ಯೋಚನೆ ಮಾಡಿ ಬೇರೆ ದಾರಿ ಕಾಣದೆ ನಾನೇ ಈ ನಿರ್ಧಾರಕ್ಕೆ ಬಂದೆ. ರಾಯ್ರೆ, ಅತ್ತೆ ಎಷ್ಟು ಹೆದರ್ಕೊಂಡಿದ್ರು ನೀವೇ ನೋಡಿದ್ರಿ ಅಲ್ವಾ? ಅವ್ರಿಗೆ ನೀವಿಂತ ನೋವು ಕೊಡಬಾರ್ದಿತ್ತು ರಾಯ್ರೆ. ನೋಡಮ್ಮ ಸತ್ಯ, ಒಂದು ಒಳ್ಳೆ ಕೆಲಸ ಆಗಬೇಕಾದ್ರೆ ಕೆಲವು ಸಲ ಇಂಥ ನೋವನ್ನು ತಿನ್ನಲೇಬೇಕಾಗುತ್ತೆ. ನಾನು ಸೀತನ ಮನಸ್ಸಿಗೆ ನೋವು ಮಾಡಿ ನಿಮಗೆಲ್ಲ ನೋವು ಕೊಟ್ಟು ನಾನು ನೆಮ್ಮದಿಯಾಗಿದ್ದೀನಿ ಅಂದ್ಕೊಂಡಿದ್ದೀಯಮ್ಮ ಸತ್ಯ. ಆದರೆ ಒಂದು ಹೆಣ್ಣು ಮಗುವಿನ ಜೀವನದ ಮುಂದೆ ಈ ನಾಟಕ ಎಲ್ಲ ಏನೂ ಇಲ್ಲ ಅನ್ನಿಸ್ತು. ಇಲ್ಲ ರಾಯ್ರೆ, ಆದರೂ ಈ ಮಾತನ್ನು ಯಾಕೋ ನನ್ನ ಮನಸ್ಸು ಒಪ್ತಿಲ್ಲ. ನಾವು ಬೇರೆ ಏನಾದರೂ ದಾರಿ ಹುಡುಕೋಬೋದಾಗಿತ್ತೇನೋ. ಆಯಿತು, ಆಗಿದ್ದಾಗೋಯ್ತು. ಆದರೆ ಇನ್ನು ಮುಂದೆ ಯಾವತ್ತೂ ಈ ಥರದ ನಾಟಕ ಆಡಬೇಡಿ ದಯವಿಟ್ಟು ರಾಯ್ರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೆಂಡ್ ಮಿ ದ ಡೀಟೇಲ್ಸ್. ಫೈಲ್ ನನಗೆ ಕಳಿಸ್ಕೊಡಿ. ಚಿಕ್ಕಪ್ಪ, ಒಂದು ಕ್ಲೈಂಟ್ ಕಾಲ್ ಅಲ್ಲಿ. ಓಕೆ 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 ಓಕೆ. ಮನೆಯವ್ರ ಕಣ್ಣಿಗೆ ಇವನು ಬಾಸು, ಆಫೀಸಲ್ಲಿ ಅವನು ಬಾಸು. ಸಖತ್ತಾಗಿದೆ. ಈ ವಿಷಯನೇನಾದರೂ ಭಾರ್ಗವಿಗೆ ಹೇಳಿದ್ರೆ ಶಬಾಷ್ ಅಂತ ಮ್ಯಾನ್ ಆಫ್ ದ ಮ್ಯಾಚ್ ಕೊಟ್ಬಿಡ್ತಾಳೆ ನನಗೆ. ಆದರೆ ಅದರಿಂದ ನನಗೇನು ಉಪಯೋಗ ಇಲ್ಲ. ಅವಳಿಗೆ ಯಾಕೆ ಹೇಳಲಿ? ಒಳ್ಳೆ ಸೂಪರ್ ಓವರ್ಗೆ ಹೋಗ್ತಾ ಇದೆ ಮ್ಯಾಚು. ನಾನು ಯಾಕೆ ಹಾಳು ಮಾಡಲಿ? ಆರಾಮಾಗಿ ಕಾಮೆಂಟ್ರಿ ಹೇಳ್ತಾ ಮಜಾ ತಗೋತೀನಿ. ಈ ವಿಶ್ವ ಹೇಳೋದೇನು ಅಂದರೆ ಅಸಲಿ ವಿಶ್ವಕಪ್ ಇಲ್ಲಿ ನಡೀತಾ ಇದೆ. ಸರ್, ಟ್ರಾನ್ಸ್ಫರ್ನ ಕ್ಯಾನ್ಸಲ್ ಮಾಡಿಸ್ಬೋದಲ್ಲ ಸರ್?
ಐ ಡೋಂಟ್ ಥಿಂಕ್ ಸೊ. ಇಲ್ಲೇನು ಕೆಲಸ ಮಾಡ್ತಿದ್ದೀರೋ ಅದೇ ಕೆಲಸನೂ ಬೆಳಗಾವಿಲಿ ಮಾಡಿ ಅಂತ ಮೇಲಲ್ಲಿ ಸ್ಟೇಟ್ ಮಾಡಿದ್ದಾರೆ. ಕೆಲಸದಲ್ಲಿ ಪೇ ಸ್ಕೇಲಲ್ಲಿ ಏನಾದ್ರು ಚೇಂಜಸ್ ಆಗುತ್ತೆ ಅಂತಂದ್ರೆ ಅದು ನನ್ನವ್ರಿಗೂ ಬರುತ್ತೆ. ಇಲ್ಲದೆ ಹೋದ್ರೆ ಇದನ್ನ ದೊಡ್ಡ ಇಶ್ಯೂ ಮಾಡೋ ಅವಶ್ಯಕತೆ ಏನಿಲ್ಲ. ಸರ್, ನೀವೇನು ಹೀಗೆ ಹೇಳ್ತಿದ್ದೀರಾ? ಇಷ್ಟೊತ್ತು ನಮಗೆ ಸಹಾಯ ಮಾಡ್ತೀವಿ ಅಂತ ಹೇಳಿದ್ರಿ ಅಲ್ಲ, ಈಗ ಈ ಥರ ಮಾತಾಡ್ತಿದ್ದೀರಾ? ಅವಳು ಮನೆಗೆ ಅಡ್ವಾನ್ಸ್ ಕೊಟ್ಟಿದ್ದಾಳೆ. ಅದನ್ನೆಲ್ಲ ರೀಸನ್ ಕೊಡೋಕ್ಕಾಗತ್ತಾ? ಸರ್, ಬೆಂಗಳೂರಲ್ಲಿ ಬೇರೆ ಬ್ರಾಂಚ್ ಇದ್ರೆ ಹೋಗಿ ಕೆಲಸ ಮಾಡ್ಬೋದು. ಬೆಳಗಾವಿಲಿ ಒಬ್ಬಳೆ ಹುಡುಗಿ ಹೋಗಿ ಇರಬೇಕು ಅಂದರೆ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಸರ್. ನೋಡಿ, ಬೆಳಗಾವಿಲಿ ಹ್ಯೂಮನ್ ರಿಸೋರ್ಸ್ ಬೇಕಾಗಿದೆ, ಅದಕ್ಕೆ ಇವ್ರನ್ನ ಸೆಲೆಕ್ಟ್ ಮಾಡಿರೋದು. ಇವ್ರಲ್ಲದೆ ಹೋದರೂ ಬೇರೆ ಯಾರಾದರೂ ಅಲ್ಲಿ ಹೋಗಲೇಬೇಕು. ಸರ್, ಇಂಟ್ರೆಸ್ಟ್ ಇರೋ ಬೇರೆ ಎಂಪ್ಲಾಯ್ಸ್ನ ಕಳಿಸ್ಕೊಡ್ಬೋದಲ್ವಾ? ರಾಮ್ಗೆ ಟೈಮ್ ಕೊಟ್ಟಷ್ಟು ಅವನು ಆರಾಮಾಗೇ ಇರ್ತಾನೆ. ಅವನ ಮನಸ್ಸಲ್ಲಿ ಏನಿದೆ ಅಂತ ಹೇಗೆ ತಿಳ್ಕೊಬೇಕು ಅಂತ ನನಗೆ ಗೊತ್ತು. ಕರೆಕ್ಟ್ ಸೀತಾ ಅವ್ರೆ, ದೆನ್ ಡೂ ಒನ್ ಥಿಂಗ್. ನೀವು ಆವಾಗಲಿಂದ ಇವ್ರನ್ನ ವಹಿಸ್ಕೊಂಡು ಮಾತಾಡ್ತಿದ್ದೀರಲ್ಲ, ಇವ್ರ ಟ್ರಾನ್ಸ್ಫರ್ನ ನೀವು ಯಾಕೆ ತಗೋಬಾರ್ದು? ವಾಟ್ ಹ್ಯಾಪನ್ ಸೀತಾ? ಯಾರಾದ್ರೂ ಒಬ್ರನ್ನ ಅಲ್ಲಿ ಕಳಿಸ್ಲೇಬೇಕು ತಾನೆ? ವೈ ಡೋಂಟ್ ಯು ಟೇಕ್ ದ ರೆಸ್ಪಾನ್ಸಿಬಿಲಿಟಿ? ನೀವೇ ಹೋಗಿ. ಇವ್ರ ಅಡ್ವಾನ್ಸ್ ದುಡ್ಡು ಸೇವ್ ಆಗುತ್ತೆ. ಓಕೆನಾ ನಿಮ್ಗೆ? ಸರ್, ದಿಸ್ ಇಸ್ ನಾಟ್ ರೈಟ್. ನಾನು ನಿಮ್ಮ ಹತ್ರ ಮಾತಾಡ್ತಿಲ್ಲ. ಅಷ್ಟೊತ್ತಿಂದ ಇವರೇ ಮಾತಾಡ್ತಿದ್ರು ತಾನೆ, ಈಗಲೂ ಇವರೇ ಮಾತಾಡ್ತಾರೆ. ನೀವು ಈಗಲೇ ಹೇಳಬೇಕು ಅಂತೇನಿಲ್ಲ. ಟೇಕ್ ಯು ಟೈಮ್. ನೌ ಯು ಗೈಸ್ ಕ್ಯಾನ್ ಗೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ, ಹೇಳು. ಮಿತ್ರ, ನಂಗೆ ತುಂಬ ಬೋರ್ ಆಗ್ತದೆ. ನಿನ್ನ ಹತ್ರ ಮಾತಾಡಬೇಕು. ನನ್ನ ರೂಮಿಗೆ ಬಾ. ಈಗ್ಲಾ? ನಾನು ಅಲ್ಲಿಗೆ ಬಂದು ಏನು ಮಾತಾಡಲಿ? ಓಹ್, ನೀನಿಲ್ಲಿ ಬಂದರೆ ನಾನು ಹೇಳ್ತೀನಿ, ಫೋನಲ್ಲ. ಆ ಹುಡುಗಿನ ಮೀಟ್ ಮಾಡೋದಕ್ಕೆ ಬಾವ ಹೋಗ್ತಿರೋ ಹಾಗಿದ್ದಾರೆ. ಬಾವನ್ ಫಾಲೋ ಮಾಡಿದ್ರೆ ಇಬ್ರು ರೆಡ್ ಹ್ಯಾಂಡೆಡ್ ಆಗಿ ಹಿಡ್ಕೋಬಹುದು. ಇವಳೇನ್ ಮಾಡ್ತಿದ್ದಾಳೆ? ಮಿತ್ರ ರೂಮ್ ಕಡೆ ಗಿಣಿಗೆ ನೋಡ್ತಿದ್ದಾಳೆ. ಈಗಾಗಲೇ ಭಾಗ್ಯಂಗೆ ಜಾನ್ವಿಗೆ ಮಿತ್ರ ಮೇಲೆ ತುಂಬಾ ಅನುಮಾನ ಇದೆ. ಈಗ ಮಿತ್ರನ ನನ್ನ ಜೊತೆಗೆ ನನ್ನ ರೂಮಲ್ಲಿ ನೋಡಿದ್ರೆ ಆ ಅನುಮಾನ ಕನ್ಫರ್ಮ್ ಆಗುತ್ತೆ. ಜಾನ್ವಿ ಕೈಯಲ್ಲಿ ನಾವು ಸಿಕ್ಕಾಕೋಬಾರ್ದು.
ಹಲೋ, ಹೇಳು. ಈಗ ಬೇಡ ಬಿಡು, ಆಮೇಲೆ ಮಾತಾಡ್ತೀನಿ. ಸಡನ್ ಆಗಿ ಏನಾಯ್ತು? ಹೇಳಿದ್ನಲ್ಲ, ನನ್ನ ಮಾತು ಕೇಳು, ನಾವು ಆಮೇಲೆ ಮಾತಾಡೋಣ. ಸರಿ. ಇದಕ್ಕಿದಾಗೆ ಮನುಷ್ಯಗ ಅದು ಏನಾಗುತ್ತೋ ಏನೋ. ಮೈ ಫಾರ್ ಎವರ್ ಅನ್ನೋ ಹುಡುಗಿನ ಭೇಟಿ ಮಾಡೋದಕ್ಕೆ ಬಾವ ಹೊರಟಿದ್ರು ಅಲ್ವಾ? ಅಷ್ಟ್ರಲ್ಲಿ ಏನಾಯ್ತು? ಯಾಕೆ ಹೋಗ್ತೇನೆ ಇಲ್ಲೇ ಕುತ್ಕೊಂಡ್ಬಿಟ್ರು? ಏನಾಗಿರ್ಬೋದು? ಹೇಗಾದ್ರೂ ಮಾಡಿ ಆ ಹುಡುಗಿ ಯಾರು ಅಂತ ತಿಳ್ಕೊಳ್ಳೇಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಉಪ್ಪಿಟ್ಟ ಏನಣ್ಣ ಇದು? ನೀಟಾಗಿ ಒಂದ್ ತರಕಾರಿ ಹಾಕಿಲ್ಲ, ಗೋಡಂಬಿ ಇಲ್ಲ, ತಳ ಬೇರೆ ಸೀದೋಗಿರೋ ಹಾಗಿದೆ. ಇದನ್ನ ಯಾರಾದ್ರೂ ಉಪ್ಪಿಟ್ಟು ಅಂತಾರಣ್ಣ? ಓಡೋದವಳೆ, ಹೀಗೆ ಊಟ ತಿಂಡಿ ಬಗ್ಗೆ ಕಾಮೆಂಟ್ ಮಾಡೋ ಅಧಿಕಾರ ಈ ಮನೆಯಲ್ಲಿ ಈ ದತ್ತನಿಗೆ ಮಾತ್ರ ಇರೋದು, ಗೊತ್ತಾ? ಹೀಗೆಲ್ಲ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಅಯ್ಯ, ಇರೋದನ್ನ ಹೇಳದ್ನಪ್ಪ. ಸರಿ, ಹಾಗಿದ್ರೆ ನಾಳೆಯಿಂದ ನೀನೇ ಅಡಿಗೆ ಮಾಡು, ಆಗ್ಬೋದಾ? ಅಣ್ಣ, ಉಪ್ಪಿಟ್ಟು ತುಂಬಾ ಚೆನ್ನಾಗಿದೆ. ಆಗ ಬಾ ದಾರಿಗೆ. ಓಡ್ ಹೋದವಳೆ, ನೆನ್ನೆ ಶೇಷು ಕೊಟ್ಟಿದ್ನಲ್ಲ ಅರ್ಜಿ, ಅದನ್ನ ಫಿಲಪ್ ಮಾಡಿದೀಯಾ ತಾನೆ? ಯಾವ ಅರ್ಜಿ? ಓ, ಸರಿ ಬಿಡು. ತಿಂಡಿ ತಿಂದ ಮೇಲೆ ನಾನೇ ತುಂಬಿಸ್ತೀನಿ ಆ ಅಪ್ಲಿಕೇಶನ್ನ. ಆವಾಗ ಅದು ಯಾವ ಅರ್ಜಿ ಅಂತ ಹೇಳ್ತೀನಿ. ತಾತ, ನಂಗದೆಲ್ಲ ಬೇಡ ಅಂತ ಹೇಳ್ದೆ ತಾನೆ. ಈಗ ನನ್ನ ನೋಡ್ಕೊಳ್ಳೋಕೆ ಅಣ್ಣ ಇದ್ದಾನೆ, ಅಮ್ಮ ಇದ್ದಾಳೆ, ಈಗೊತ್ತು ಶ್ರೀಮಂತ ಅಪ್ಪನೂ ಇದ್ದಾರೆ. ಸಂಧ್ಯಾ, ಬಿಡೋ. ಓಡ್ ಹೋದವಳೆ, ಈ ಥರದ ಸ್ಕೀಮ್ ಇರೋದೇ ನಿಮ್ಮಂಥ ಅವ್ರಿಗೆ ಸಹಾಯ ಮಾಡೋದಕ್ಕೆ ಅಂತ. ಹೋಗಿ ಅರ್ಜಿ ಕೊಟ್ಬಿಟ್ಟು ಬರಬೇಕು. ತಾತ, ಅರ್ಜಿ ಕೊಟ್ಟು ಬರಬೇಕು ಒಂದೇ, ಅಷ್ಟೇ. ತಗೋ, ಸೋಪ್ ಹಾಕಿ ಕ್ಲೀನಾಗಿ ತೊಳಿ. ಸಮರ್ಥ, ಒಬ್ಬ ದೇವರು ಒಳ್ಳೇದು ಮಾಡಲಿ. ಏನೂ ಯೋಚನೆ ಮಾಡಬೇಡ. ಆಲ್ ದ ಬೆಸ್ಟ್ ಅಣ್ಣ. ಥ್ಯಾಂಕ್ ಯು. ಮತ್ತೆ ಬರ್ತೀನಿ. ಫ್ರೀಯಾಗಿ ದಿನಿಸಿ ಅದು ಇದು ಕೊಡ್ತಾರಂತಲ್ಲ, ಅದೇ ಫಾರ್ಮ್ ಇದು. ನನ್ಗೆ ಈ ಫ್ರೀ ಸ್ಕೀಮ್ ಎಲ್ಲ ಬೇಕಾಗಿಲ್ಲ. ಈಗ ನನ್ನ ಸ್ಟೇಟಸ್ ಬೇರೆ, ನನ್ನ ಲೆವೆಲೇ ಬೇರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.